ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧವಾದ ದಿನ ಮತ್ತೊಂದು ಸಲ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವುದಕ್ಕೂ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಹೇಳುವುದಕ್ಕೂ ಈ ಪವಿತ್ರವಾದ ಸಂದರ್ಭದಲ್ಲಿ ದೇವರ ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೂ ದೇವರು ಮಾಡಿದಂಥ ಕೃಪೆಗೋಸ್ಕರ ಧನ್ಯವಾದವನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರನ್ನೂ ಈ ವಚನ ಶುಶ್ರೂಷೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಪ್ರಥಮವಾಗಿ ಪ್ರಭು ಯೇಸು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ನಾನು ಕೋರೋನಾಗಿದ್ದೇನೆ. ಪ್ರಭು ಯೇಸುವಿನ ಪವಿತ್ರ ನಾಮದಲ್ಲಿ ಈ ಪರಿಶುದ್ಧವಾದ ದಿನದಲ್ಲಿ ದೇವರು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಿ ಬಾಲಯೇಸುವಿನ ಪ್ರೀತಿ, ಶಾಂತಿ, ಸಮಾಧಾನದಿಂದ ನಿಮ್ಮ ಕುಟುಂಬಗಳನ್ನು ತುಂಬಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ಸ್ವಯಂ ಶೂನ್ಯವಾಗಿಸಿಕೊಂಡು ಸ್ವರ್ಗದ ಸಿರಿ ಪದವಿಯನ್ನು ತ್ಯಜಿಸಿ ಮನುಷ್ಯನ ರೂಪದಲ್ಲಿ ಧರೆಯಲ್ಲಿ ಕಾಣಿಸಿಕೊಂಡ ಪ್ರಭು ಯೇಸುವೆ, ನಿಮ್ಮ ಈ ಪರಿಶುದ್ಧವಾದ ಜಯಂತಿಯ ಮಹೋತ್ಸವವನ್ನು ಕೊಂಡಾಡುವುದಕ್ಕೆ ಈ ದಿನದವರೆಗೆ ನಮ್ಮೆಲ್ಲರನ್ನು ನೀವು ಉಳಿಸಿರುವುದಕ್ಕೋಸ್ಕರ, ಈ ದಿನದಲ್ಲಿ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ನಾವು ನಿಮ್ಮನ್ನು ಆರಾಧಿಸುವುದಕ್ಕೋಸ್ಕರ, ಕ್ರಿಸ್ತ ಜಯಂತಿಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಕೊಂಡಾಡುವುದಕ್ಕೋಸ್ಕರ ನಮಗೆ ಜೀವವನ್ನು ಕೊಟ್ಟು ಎಲ್ಲ ಕಷ್ಟ ಕೋಟಲೆಗಳಿಂದ ನಮ್ಮನ್ನು ತಪ್ಪಿಸಿ ಈ ದಿನದವರೆಗೆ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡಿರೋದಕ್ಕೋಸ್ಕರ ನಾವು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಪ್ರಭು ಯೇಸುವೆ, ನಿಮ್ಮ ಪವಿತ್ರ ನಾಮದ ಶಕ್ತಿ ಪ್ರತಿ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ. ಪ್ರತಿ ಕುಟುಂಬಗಳಲ್ಲಿ ನಿಮ್ಮ ದೈವಿಕ ಶಾಂತಿ, ಸಮಾಧಾನ, ಆಶೀರ್ವಾದ ಉಂಟಾಗಲಿ. ಸ್ವಾಮಿ ಯೇಸುವೆ, ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ. ಪ್ರತಿಯೊಂದು ಮನಗಳಲ್ಲಿ ನೀವು ವಾಸ ಮಾಡಿರಿ. ಸ್ವಾಮಿ ಯೇಸುವೆ, ನಿಮ್ಮ ಪವಿತ್ರವಾದ ಶಾಂತಿ ಸಮಾಧಾನದ ಜೊತೆಗೆ ನಿಮ್ಮ ಪವಿತ್ರತೆಯನ್ನು ಕೂಡ ನಮಗೆ ದಯಪಾಲಿಸಿರಿ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರತಿದಿನ ನಿಮ್ಮೊಂದಿಗೆ ಐಕ್ಯವಾಗುತ್ತಾ, ಪ್ರತಿದಿನ ನಿಮ್ಮ ಸಾನ್ನಿಧ್ಯದ ನಿಮ್ಮ ಸಾನ್ನಿಧ್ಯದ ಒಂದು ಸಂತೋಷವನ್ನು ನಾವು ಅನುಭವಿಸುತ್ತಾ ಪ್ರಪಂಚಕ್ಕೆ ನಿಮ್ಮ ಶಾಂತಿಯ ಸಂದೇಶವನ್ನು ನೀಡುವ ತಾರೆಗಳಾಗಿ ನಾವು ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸಿರಿ. ಎಲ್ಲ ಸ್ವಾರ್ಥಾಭಿಲಾಷೆಗಳಿಂದ ಮತ್ತು ಶರೀರ, ಲೋಕ, ಪಿಶಾಚೆಂಬ ಶತ್ರುಗಳಿಂದ ಉಂಟಾಗುವ ಶೋಧನೆಗಳನ್ನು ನಮ್ಮನ್ನು ಬಿಡಿಸಿ ಪ್ರತಿನಿತ್ಯ ನಿಮ್ಮ ದೈವಿಕ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಸಾರುತ್ತಾ ನಮ್ಮ ದೈನಂದಿನ ಬದುಕಿನಲ್ಲಿ ನಿಮ್ಮನ್ನು ಪ್ರತಿಬಿಂಬಿಸುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಮಗೆ ಕೃಪೆಯನ್ನು ಕರುಣಿಸಿರಿ. ಈ ಎಲ್ಲ ವಿಶೇಷ ವರದಾನಗಳನ್ನು ಪವಿತ್ರಾತ್ಮರ ಮುಖಾಂತರ ನೀವು ನಮಗೆ ದಯಪಾಲಿಸುವುದಕ್ಕೋಸ್ಕರ ನಿಮಗೆ ಸ್ತೋತ್ರವಾಗಲಿ. ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಈ ಕ್ರಿಸ್ತ ಜಯಂತಿಯ ಸಂದೇಶವನ್ನು ಆಲಿಸುವುದಕ್ಕೋಸ್ಕರ ಯೇಸು ನಾಮದಲ್ಲಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ದೇವರು ನಮಗೆ ಕರುಣಿಸಿದಂತಹ ವಚನ ಭಾಗ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ. ದೇವದೂತರು ಕುರುಬರಿಗೆ ತಂದ ಸಂದೇಶ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷವಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಈ ದಿನ ನಮ್ಮೆಲ್ಲರಿಗೂ, ಇಡೀ ಪ್ರಪಂಚದ ಸರ್ವ ಮನುಷ್ಯರಿಗೂ ಬಹಳ ಸಂತೋಷಕರವಾದ ಸುದಿನ. 2000 ವರ್ಷಗಳ ಹಿಂದೆ ಪ್ರಭು ಕ್ರಿಸ್ತರು ಸ್ವರ್ಗದ ಸಿರಿ ಪದವಿಯನ್ನು ತ್ಯಜಿಸಿ
ದಾಸನ ರೂಪಕ್ಕೆ ತನ್ನನ್ನು ಮಾರ್ಪಡಿಸಿಕೊಂಡು ಸ್ವಯಂ ಶೂನ್ಯವಾಗಿ ಈ ಧರೆಯಲ್ಲಿ ಮನುಷ್ಯನಾಗಿ ಜನಿಸಿದಂತಹ ಸುದಿನ. ಪಾಪದ ಭೀಕರತೆಯಿಂದ ನರಳುತ್ತಿದ್ದ ಮನುಷ್ಯನನ್ನು ಪಾಪದ ಸಂಕೋಲೆಗಳಿಂದ ಬಿಡುಗಡೆಗೊಳಿಸುವುದಕ್ಕೂ, ಮನುಷ್ಯನ ಎಲ್ಲ ಶಿಕ್ಷಾ ಭಾರವನ್ನು ತನ್ನ ಮೇಲೆ ವಹಿಸಿಕೊಂಡು ಮನುಷ್ಯನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು, ಬಿಡುಗಡೆಯನ್ನು ನೀಡುವುದಕ್ಕೂ, ಹಸಿದವರಿಗೆ ಅನ್ನವನ್ನು, ರೋಗಿಗಳಿಗೆ ಸೌಖ್ಯವನ್ನು, ಮರಣ ಹೊಂದಿದವರಿಗೆ ಪುನರ್ಜೀವಿತವನ್ನು, ಪಿಶಾಚಿ ಬಂಧನಗಳಲ್ಲಿ ನರಳುವವರಿಗೆ ಬಿಡುಗಡೆಯನ್ನು ಕರುಣಿಸಿ ಬಡವರ ಬದುಕಿನ ಆಶಾಕಿರಣವಾಗಿ ಸರ್ವರಿಗೂ ಸ್ಫೂರ್ತಿಯನ್ನು ತುಂಬುತ್ತಾ ಈ ದಾರಿಯಲ್ಲಿ ಸಂಚರಿಸಿದ ಪ್ರಭು ಯೇಸುವಿನ ಆ ಪರಿಶುದ್ಧವಾದಂತಹ ದಿನ ಬಹಳ ಸಂತೋಷಕರವಾದ ದಿನ. ಅದನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ನಾವು ಆಚರಿಸುವ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿ ಬಹಳ ಪ್ರಮುಖವಾಗಿ ನಮಗೊಂದು ಸಂದೇಶವನ್ನು ತರುವಂಥದ್ದು. ಪ್ರಥಮವಾಗಿ ಯೇಸು ಕ್ರಿಸ್ತರು ತನ್ನನ್ನು ಸ್ವಯಂ ಶೂನ್ಯವಾಗಿಸಿಕೊಂಡು ತನ್ನ ಸಿರಿ ಪದವಿಯನ್ನು ತ್ಯಜಿಸಿ ಮನುಷ್ಯನ ಊಹೆಗೂ ನಿಲುಕದಂತಹ ಸ್ವರ್ಗ ಸಾಮ್ರಾಜ್ಯದ ಆ ಸಿರಿ ಪದವಿಯನ್ನು ಬದಿಗೊತ್ತಿ ಸ್ವಯಂ ಶೂನ್ಯವಾಗಿಸಿಕೊಂಡು ಮನುಷ್ಯನಿಗೋಸ್ಕರ ಸಾಯುವುದಕ್ಕಾಗಿ ಮಾತ್ರ ಈ ಭೂಮಿಯಲ್ಲಿ ಜನಿಸಿದರು ಪ್ರಭು ಕ್ರಿಸ್ತರು. ಹಾಗಾಗಿ ಯೇಸು ಕ್ರಿಸ್ತರ ಜನನ ಸರ್ವಮಾನವರಿಗೆ ಸಂತೋಷಕರವಾದಂಥ ದಿನ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಸ್ವಾರ್ಥ ಅಭಿಲಾಷೆಗಳನ್ನು ನಿಗ್ರಹಿಸಿಕೊಂಡು ಸ್ವಯಂ ಶೂನ್ಯವಾಗಿ ಸರ್ವರ ಕಣ್ಣೀರನ್ನು ಒರೆಸುವುದಕ್ಕೋಸ್ಕರ ಈ ಭೂಮಿಯಲ್ಲಿ ಆಗಮಿಸಿದ ಯೇಸು ಕ್ರಿಸ್ತರು ಯಾವಾಗ ನಮ್ಮ ಹೃನ್ಮನಗಳಲ್ಲಿ ಜನಿಸುತ್ತಾರೆ, ಯಾವಾಗ ನಾವು ಸಹ ನಿಸ್ವಾರ್ಥತೆಯಿಂದ ಅನೇಕರ ಕಣ್ಣೀರನ್ನು ಒರೆಸುವ, ಅನೇಕರ ಜೀವನದಲ್ಲಿ ಸ್ಫೂರ್ತಿಯಾಗಿ ನಾವು ಮಾರ್ಪಡುವ ಮತ್ತು ನೊಂದ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಕಾರ್ಯಗಳು ನಮ್ಮಿಂದ ಆಗುತ್ತದೆಯೋ ಆ ವೇಳೆ ಮಾತ್ರವೇ ನಮ್ಮ ಜೀವನದಲ್ಲಿ ನಿಜವಾಗಿ ಕ್ರಿಸ್ತ ಜಯಂತಿ ಒಂದು ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಒಲವಿನ ಸಹೋದರ ಸಹೋದರಿಯರು, ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ನನ್ನ ಸ್ವಂತ ಅನುಭವವನ್ನು ನಾನು ನೀಡುತ್ತೇನೆ. ಕಳೆದ 26 ವರ್ಷಗಳಿಂದ ನಾನು ಸುವಾರ್ತೆಯನ್ನು ಸಾರುತ್ತಾ ಬಂದಿರುವ ಸುಸಂದರ್ಭದಲ್ಲಿ ದುಃಖ ತುಂಬಿದ, ವೇದನೆ ತುಂಬಿದ ಅದೆಷ್ಟೋ ಮುಖಗಳನ್ನು, ಅದೆಷ್ಟೋ ಕುಟುಂಬಗಳನ್ನು ನಾನು ಕಂಡಿದ್ದೇನೆ. ಆ ಕುಟುಂಬಗಳಿಗಾಗಿ, ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸುವಾಗ ಮರಣದ ಹಾಸಿಗೆಯಲ್ಲಿ ಇರುವವರಿಗೋಸ್ಕರ, ಪಿಶಾಚಿಯ ಬಂಧನದಲ್ಲಿ ನರಳುವಂಥ ವ್ಯಕ್ತಿಗಳಿಗೋಸ್ಕರ, ಕುಟುಂಬದಲ್ಲಿ ವಿಭಿನ್ನತೆ ಉಂಟಾಗಿ ಪತಿಪತ್ನಿಯರು ಪರಸ್ಪರ ದೂರವಾಗಿರುವಂಥ ಅವಸ್ಥೆಗಳಲ್ಲಿ, ದುಃಖದಲ್ಲಿ ಆ ವ್ಯಕ್ತಿಗಳು ನನ್ನನ್ನು ಸಮೀಪಿಸುವಾಗ ನಾನು ಆ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಎಷ್ಟೋ ದಂಪತಿಗಳು ಐಕ್ಯಗೊಂಡರು, ದಂಪತಿಗಳು ಒಂದಾಗಿ ಜೀವಿಸುವ ಸಂದರ್ಭದಲ್ಲಿ ಕೆಲವರು ನನ್ನನ್ನು ತಮ್ಮ ಮನೆಗೆ ಆಹ್ವಾನಿಸಿ ಆ ಮುರಿದು ಹೋದಂಥ ಸಂದರ್ಭದಲ್ಲಿ ತಾವು ಅನುಭವಿಸಿದ ದುಃಖ ನೋವುಗಳನ್ನು ಮರೆತು ಪತಿಪತ್ನಿಯರು ಪರಸ್ಪರ ದೇವರ ನಾಮದಲ್ಲಿ ಒಂದುಗೂಡಿ ಪ್ರಾರ್ಥನೆ ಮಾಡುವುದನ್ನು ನಾನು ನೋಡುವಾಗ, ಆ ದಂಪತಿಗಳ ತಲೆ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವಾಗ ನನ್ನ ಕಣ್ಗಳಲ್ಲಿ ಕಣ್ಣೀರು ತುಂಬಿ ಬಂದಿದುಂಟು. ಅದು ಸಂತೋಷಕರವಾದ ಕಣ್ಣೀರು. ಮನದಾಳದಲ್ಲಿ ಒಂದು ಧನ್ಯತೆಯ ಭಾವವನ್ನು ನಾನು ಅನುಭವಿಸಿದುಂಟು. ಯಾವಾಗ ಯೇಸು ಕ್ರಿಸ್ತರ ಜೀವನವನ್ನು ನಾನು ಸ್ಮರಿಸುವಾಗ, ದುಃಖದಲ್ಲಿ, ನೋವಿನಲ್ಲಿ ದೂರವಾಗಿ ಬದುಕನ್ನು ಒಂದು ರೀತಿಯ ಶಾಪವಾಗಿ ಕಂಡುಕೊಂಡು ಜೀವಿಸುವಂಥ ವ್ಯಕ್ತಿಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಪರಸ್ಪರ ಕ್ಷಮಿಸಿ ಒಂದಾಗಿ ಪ್ರಾರ್ಥಿಸಿ ಸಂತೋಷದಲ್ಲಿ ಜೀವಿಸುವುದನ್ನು ನಾನು ಕಾಣುವಾಗ ಪ್ರಭುವಿನಲ್ಲಿ ನಾನು ಹೇಳಿದೆ, ಪ್ರಭುವೇ, ಈ ದಿನ ನನ್ನ ಜೀವನದಲ್ಲಿ ಸಂತೋಷಕರವಾದ ದಿನ. ನನ್ನ ಜೀವಿತದಲ್ಲಿ ದುಃಖಗಳಿರಬಹುದು, ವೇದನೆಗಳಿರಬಹುದು, ವ್ಯಸನಗಳಿರಬಹುದು, ಅದೆಲ್ಲ ಒಂದು ಕಡೆ ಇರಲಿ. ಆದರೆ ಯಾವಾಗ ದುಃಖದಲ್ಲಿ, ನೋವಿನಲ್ಲಿ, ವ್ಯಸನದಲ್ಲಿ ನೀವು ಈ ಭೂಮಿಯಲ್ಲಿ ನೋವಿನಲ್ಲಿ ಜೀವಿಸುವಂಥ ಮನುಷ್ಯರನ್ನು ಸಂಧಿಸಿ ಅವರನ್ನು ಸಾಂತ್ವನಗೊಳಿಸಿ ಅವರ ಮುಖದಲ್ಲಿ ಒಂದು ಸಂತೋಷವನ್ನು ಕಂಡಿರೋ, ಆ ಸಂತೋಷವನ್ನು ಕಂಡು ಸ್ವಾಮಿ ನೀವು ನಕ್ಕು ನಲಿದಾಡಿದಿರಿ. ಅಂಥದ್ದೇ ಒಂದು ಅವಸ್ಥೆಯನ್ನು ನಿಮ್ಮ ಪವಿತ್ರ ಮಗನಾಗಿ, ನಿಮ್ಮ ಪರಿಶುದ್ಧವಾದ ದಾಸನಾಗಿ ಈಗೋ ನೊಂದ ವ್ಯಕ್ತಿಗಳನ್ನು ಸಂಧಿಸಿ ಅವರಿಗೆ ಪ್ರಾರ್ಥಿಸಿ ಇವತ್ತು ಅವರು ನಿಮ್ಮ ನಾಮದಲ್ಲಿ ಒಂದುಗೂಡಿರುವುದನ್ನು, ಸಂತೋಷವಾಗಿರುವುದನ್ನು ನಾನು ಕಾಣುವಾಗ, ಪ್ರಭುವೇ, ನೀವು ನನ್ನಲ್ಲಿ ಜೀವಿಸುವುದಕ್ಕೋಸ್ಕರ ಮತ್ತು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೋಸ್ಕರ, ಈ ಸಮಾಧಾನದ ಕೃಪೆಯನ್ನು ಬಿತ್ತುವುದಕ್ಕೆ ನೀವು ನನಗೆ ಕೊಟ್ಟಂಥ ಅವಕಾಶಕ್ಕೋಸ್ಕರ ನಿಮಗೆ ಸ್ತೋತ್ರವಾಗಲೆಂದು ತುಂಬು ಹೃದಯದ ಧನ್ಯವಾದವನ್ನು ನನ್ನ ದೇವರಿಗೆ ಅರ್ಪಣೆ ಮಾಡಿದ್ದೇನೆ. ಎರಡನೇದಾಗಿ, ಮರಣಕರವಾದ ಹಾಸಿಗೆಯಲ್ಲಿರುವ ವ್ಯಕ್ತಿಗಳನ್ನು ನಾನು ನೋಡುವಾಗ, ಪ್ರಿಯರೇ, ವೈದ್ಯರಿಂದಲೂ ಔಷಧಿಗಳಿಂದಲೂ ಗುಣವಾಗದ ಮಾರಕವಾದ ವ್ಯಾಧಿಗಳನ್ನು ನೋಡುವಾಗ, ಎಷ್ಟೋ ಔಷಧಿಗಳನ್ನು
ಮಾಡಿದರೂ ಕೂಡ ಪ್ರಯೋಜನ ಕಾಣದೆ, ಎಷ್ಟೋ ವೈದ್ಯರನ್ನು ಸಂಪರ್ಕಿಸಿಯೂ ಯಾವ ಫಲವನ್ನು ಕಾಣದೆ ನಿರಾಶೆಯಲ್ಲಿರುವ ವ್ಯಕ್ತಿಗಳನ್ನು ನೋಡುವಾಗ ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ, ಆದರೆ ಯೇಸುವಿಗೆ ಎಲ್ಲವೂ ಸಾಧ್ಯವಿದೆ. ಹಾಗಾಗಿ ಪರಲೋಕದ ಸಾನ್ನಿಧ್ಯವನ್ನು ಸ್ಮರಿಸಿ, ಯೇಸು ಕ್ರಿಸ್ತರು ರೋಗಿಗಳಿಗೆ ನೀಡಿದಂತಹ ಸೌಖ್ಯವನ್ನು ಸ್ಮರಿಸಿಕೊಂಡು ಯೇಸುವಿನ ಪವಿತ್ರ ನಾಮದಲ್ಲಿ ಆ ರೋಗಿಗಳ ಮೇಲೆ ಕರಗಳನ್ನು ಇರಿಸಿ, ದೇವರೇ ನಿಮ್ಮ ಸೌಖ್ಯದಾಯಕ ಶಕ್ತಿ ಈ ಮಕ್ಕಳ ಮೇಲೆ ಚಲಿಸಲೆಂದು ಪ್ರಾರ್ಥಿಸುವ ಸಂದರ್ಭದಲ್ಲಿ ವೈದ್ಯಲೋಕ ಕೈಬಿಟ್ಟಂತಹ ಅನೇಕ ರೋಗಿಗಳು ಎದ್ದು ನಡೆದಾಡುವುದನ್ನು, ದೇವರನ್ನು ಮಹಿಮೆಪಡಿಸುವುದನ್ನು ಕಾಣುವಾಗ ನಾನು ಕೂಡ ಸಂತೋಷಪಟ್ಟಿದ್ದುಂಟು. ದೇವರೇ, ನಿಮ್ಮ ಪವಿತ್ರ ನಾಮದಲ್ಲಿ ಕೃಪೆಯನ್ನು ಕೊಟ್ಟದಕ್ಕೋಸ್ಕರ ಸ್ತೋತ್ರ. ನಿಮ್ಮ ನಾಮ ಮಹಿಮೆಯಾಗಲಿ, ನಾನು ಅಳಿಯಬೇಕು, ನೀವು ಬೆಳೆಯಬೇಕೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿದುಂಟು. ಪಿಶಾಚಿಯ ಬಂಧನಗಳಲ್ಲಿ ನರಳುವಂಥ ಮನುಷ್ಯರನ್ನು ಕಾಣುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಶಕ್ತಿಗಳಿಗಿಂತಲೂ ಉನ್ನತವಾದ ದೈವಶಕ್ತಿ, ಆ ದೈವಶಕ್ತಿ ಅವರ ಮೇಲೆ ಇಳಿದು ಬಂದ ಬಿಡುಗಡೆಯನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುವ ಸಂದರ್ಭದಲ್ಲಿ ಬಹುತೇಕ ಪಿಶಾಚಿಯ ಬಂಧನಗಳುಳ್ಳ ಮನುಷ್ಯರು ಬಿಡುಗಡೆಯಾಗಿ ಇವತ್ತು ಯೇಸು ಕ್ರಿಸ್ತರೇ ರಕ್ಷಕ ಮತ್ತು ಪ್ರಭು ಎಂಬುದಾಗಿ ಕರ್ನಾಟಕದ ಹಲವಾರು ಕಡೆಗಳಲ್ಲಿ ತಮ್ಮ ಸಾಕ್ಷ್ಯವನ್ನು ನೀಡಿ ಪ್ರಭುವನ್ನು ಮಹಿಮೆ ಪಡಿಸುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಲವಿನ ಸಹೋದರ ಸಹೋದರಿಯರೇ, ಈ ರೀತಿಯ ಕ್ರೈಸ್ತವ ಜೀವನ ನೀವು ಎಣಿಸಬಹುದು ಇದು ಖಾಲಿ ದೈವ ಶುಶ್ರೂಷಕರಿಗೆ, ದೈವ ಸೇವಕರಿಗೆ ಮಾತ್ರವೇ ಎಂಬುದಾಗಿ. ಇಲ್ಲ ಪ್ರಿಯರೇ, ಯೇಸು ಕ್ರಿಸ್ತರನ್ನು ರಕ್ಷಕ ಮತ್ತು ಪ್ರಭುವಾಗಿ ಸ್ವೀಕರಿಸಿದ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ, ಪ್ರತಿಯೊಂದು ವ್ಯಕ್ತಿಯ ಹೃದಯದಲ್ಲಿ ಯೇಸು ಕ್ರಿಸ್ತರು ಇಂದಿಗೂ ಜೀವಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ದೇವರ ಸಾನ್ನಿಧ್ಯವನ್ನು ನೀವು ಅನುಭವಿಸಿಕೊಂಡು ನಿಮ್ಮ ಜೀವಿತದಲ್ಲಿ ಸಣ್ಣ ಪುಟ್ಟ ಕಾರ್ಯಗಳನ್ನು ನೀವು ಕೂಡ ಮಾಡುವಂಥ ಕೃಪೆಯನ್ನು ದೇವರು ಕರುಣಿಸುತ್ತಾರೆ. ಆ ಸಂದರ್ಭದಲ್ಲಿ ಆ ಕೃಪೆಯನ್ನು ಪಡೆದು ನೀವು ಅದರಂತೆ ಜೀವಿಸುವಾಗ ಪ್ರಿಯರೇ, ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಕ್ರಿಸ್ತ ಜಯಂತಿ. ಕಾರಣ ಹಬ್ಬ ಎನ್ನುವುದು ವರ್ಷಕ್ಕೆ ಒಂದು ಸಲ ಬಂದು ಹೋಗುತ್ತದೆ. ಲೋಕದಲ್ಲಿ ಅನೇಕರು ಎರಡು ರೀತಿಯ ಹಬ್ಬವನ್ನು ಆಚರಿಸುತ್ತಾರೆ. ಒಂದನೇದಾಗಿ ಲೌಕಿಕವಾದ ತಿಂಡಿ ತಿನಿಸುಗಳು, ಉಡುಗೆ ತೊಡುಗೆ ಮತ್ತು ವರ್ಣರಂಜಿತವಾದಂಥ ದೀಪಾಲಂಕಾರ, ಇದರೊಟ್ಟಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಅದು ಲೌಕಿಕವಾದ ಆಚರಣೆ, ಕೆಲವು ನಿಮಿಷಗಳ ಮಾತ್ರವೇ. ಕೊನೆಯದಾಗಿ ಆ ಹಬ್ಬದ ಒಂದು ಕೊನೆ ಮದ್ಯಪಾನದಲ್ಲಿ ಜಗಳವಾಡುತ್ತಾ, ವೈಮನಸ್ಯದಲ್ಲಿ ನಾನಾ ರೀತಿಯ ಬೇಡವಾದಂಥ ಕಾರ್ಯಗಳಲ್ಲಿ, ಅಶುದ್ಧತೆಯಲ್ಲಿ ಹಬ್ಬವು ಕೊನೆಗೊಳ್ಳುತ್ತದೆ. ಅದು ಪೈಶಾಚಿಕವಾದ ಕಾರ್ಯ ಅದಲ್ಲ. ಬದಲಾಗಿ ಎರಡನೇದಾಗಿ ವ್ಯಕ್ತಿಗಳ ಹೃದಯದಲ್ಲಿ ದೈವ ಸಾನ್ನಿಧ್ಯವನ್ನು ಅನುಭವಿಸಿಕೊಂಡು ಎಲ್ಲ ವ್ಯಕ್ತಿಗಳನ್ನು ಪರಿಪೂರ್ಣವಾಗಿ ಮನ್ನಿಸಿ, ಪ್ರಮುಖವಾಗಿ ತಮ್ಮ ಕುಟುಂಬಗಳಲ್ಲಿರುವ ವ್ಯಕ್ತಿಗಳನ್ನು, ಪ್ರಿಯರೇ, ನಾನಿವತ್ತು ಒತ್ತಿ ಹೇಳುತ್ತೇನೆ, ಅನೇಕ ದಾರಿಯಲ್ಲಿ ಹೋಗುವವರನ್ನು ಮತ್ತು ನಮ್ಮ ನೆರೆಹೊರೆಯವರನ್ನು ಮತ್ತು ನಮ್ಮ ಸ್ನೇಹಿತರನ್ನು ಪ್ರೀತಿಸುವುದು, ಆಲಿಂಗನ ಮಾಡಿಕೊಳ್ಳುವುದು ಬಹಳ ಸುಲಭ. ಆದರೆ ನಮ್ಮ ಮಧ್ಯದಲ್ಲಿ ನಮಗೆ ದುಃಖ ಕೊಟ್ಟ ಗಂಡ ಹೆಂಡತಿ, ನಮ್ಮ ನೋಯಿಸಿದಂಥ ಸಹೋದರ ಸಹೋದರಿ, ರಕ್ತ ಸಂಬಂಧಿಕರು, ಇವರನ್ನು ಮುಖಾಮುಖಿಯಾಗಿ ಕಾಣುವುದು, ಇವರನ್ನು ಅಭಿನಂದಿಸುವುದು, ಇವರಿಗೆ ಸಹಾಯ ಮಾಡುವುದು, ಇವರಿಗೆ ಸೇವೆ ಮಾಡುವುದು ಖಂಡಿತವಾಗಿಯೂ ಕಷ್ಟಕರವಾದ ಕಾರ್ಯ. ಹಾಗಾಗಿ ಪ್ರಭು ಕ್ರಿಸ್ತರು ನಮ್ಮಲ್ಲಿ ಜನಿಸುವುದು ಆದರೆ, ಯೇಸುಸ್ವಾಮಿ ನಮ್ಮ ಹೃದಯದಲ್ಲಿ ಜನಿಸಿದ್ದೇ ಆದರೆ ನಾವು ಯಾರ ಮುಖವನ್ನು ನೋಡುವುದಿಲ್ಲ. ನಮ್ಮನ್ನು ಎಷ್ಟು ನೋಯಿಸಿದ್ದರೂ, ನಮ್ಮನ್ನು ಎಷ್ಟು ತೆಗಳಿದ್ದರೂ, ನಮಗೇನೆಲ್ಲ ಅಪಕಾರಗಳನ್ನು ಮಾಡಿದ್ದರೂ ಅದ್ಯಾವುದನ್ನು ಲೆಕ್ಕಿಸದೆ ನಾವು ಅವರಿಗೆ ಪ್ರೀತಿಯನ್ನು ತೋರಿಸುತ್ತೇವೆ, ಹೃದಯದ ಅಂತರಾಳದಿಂದ ಸಹಾಯ ಮಾಡುತ್ತೇವೆ, ಸೇವೆ ಮಾಡುತ್ತೇವೆ. ಅಲ್ಲೇ ಆಗಿದೆ ಪ್ರಭು ಕ್ರಿಸ್ತರು ನಮ್ಮಲ್ಲಿ ಜನಿಸಿರುವಂಥ ಅರ್ಥ, ಪ್ರಭು ಕ್ರಿಸ್ತರು ನಮ್ಮಲ್ಲಿ ಇದ್ದಾರೆ ಎನ್ನುವುದರ ಅರ್ಥ. ನಮ್ಮ ದೈನಂದಿನ ಬದುಕಿನಲ್ಲಿ ಅದಾಗಿದೆ ಪ್ರಭು ಕ್ರಿಸ್ತರನ್ನು ಪ್ರತಿಬಿಂಬಿಸುವ ಬಹಳ ಪ್ರಮುಖವಾದ ಕಾರ್ಯ. ಇದಾಗಿದೆ ನಿಜವಾದ ಹಬ್ಬ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವಾರ್ಥ ಅಭಿಲಾಷೆಗಳಿಗಾಗಿ ಮನುಷ್ಯರಿವತ್ತು ಮನುಷ್ಯರನ್ನು ಪ್ರೀತಿ ಮಾಡುತ್ತಾರೆ. ಅಂಥದ್ದೇ ರೀತಿಯಲ್ಲಿ ಬಹಳ ಜನರಿವತ್ತು ಭೂಮಿಯಲ್ಲಿದ್ದಾರೆ. ಗಂಡನಿಂದ ತನಗೆ ಬೇಕಾಗಿದ್ದು ಲಭ್ಯವಾಗುವಾಗ, ಹೆಂಡತಿಯಿಂದ ತನಗೆ ಬೇಕಾಗಿದ್ದು ಲಭ್ಯವಾಗಿರುವಾಗ, ಸಂಬಂಧಿಕರಿಂದ ತನಗೆ ಬೇಕಾದದ್ದು ಲಭ್ಯವಾದಾಗ ಮಾತ್ರವೇ ಪ್ರೀತಿಸುವಂಥ ಮನುಷ್ಯರನ್ನು ಇವತ್ತು ನಾವು ಕಾಣುತ್ತೇವೆ. ಅಂಥದ್ದೇ ಅವಸ್ಥೆಯಲ್ಲಿ ನಾವಿರುವುದಾದರೆ ನಮ್ಮಲ್ಲಿ ಪ್ರಭು ಕ್ರಿಸ್ತರು ಇನ್ನೂ ಜನ್ಮ ತಾಳಲಿಲ್ಲ ಎಂಬುದು ಬಹಳ ಕಟುವಾದ ಸತ್ಯ. ಹಾಗಾಗಿ ನಮಗೆ ಯಾರು ಏನು ಕೊಟ್ಟರೂ ಏನು ಕೊಡದೇ ಇದ್ದರೂ ನಮ್ಮ ಪ್ರೀತಿ ನಿಷ್ಕಪಟವಾಗಿದ್ದು, ಸರ್ವರನ್ನು ನಾವು ನಿಜವಾಗಿಯೂ ಪ್ರೀತಿ ಮಾಡುವುದಾದರೆ, ಸರ್ವರನ್ನು ನಾವು ನಿಜವಾಗಿಯೂ ಯೇಸು ನಾಮದಲ್ಲಿ ಅಂಗೀಕರಿಸುವುದಾದರೆ ಪ್ರಭು ಕ್ರಿಸ್ತರು ನಮ್ಮಲ್ಲಿ ಈಗಾಗಲೇ ಜನಿಸಿದ್ದಾರೆ, ಅವರು ನಮ್ಮೊಟ್ಟಿಗೆ ಐಕ್ಯವಾಗಿದ್ದಾರೆ. ಆದ್ದರಿಂದ
ಇದು ವರ್ಷಕ್ಕೆ ಒಂದು ಸಲ ಬರುವ ಹಬ್ಬವಲ್ಲ, ನಮ್ಮ ಹೃದಯದಲ್ಲಿ ಪ್ರತಿನಿತ್ಯವೂ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುವಂಥ, ಅನುಭವಿಸುವಂಥ ವ್ಯಕ್ತಿಗಳಾಗಿದ್ದೇವೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂಥ ಹಬ್ಬವನ್ನು ಕೊಂಡಾಡುವ, ಅಂಥ ದೈವ ಸಾನ್ನಿಧ್ಯವನ್ನು ಪ್ರತಿದಿನ ಅನುಭವಿಸುವಂಥ ಮನುಷ್ಯರು ಭಾಗ್ಯವಂತರು ಎಂಬುದಾಗಿ ದೈವವಚನ ಸಂಬೋಧನೆ ಮಾಡುತ್ತದೆ. ನಾನು ನಿಮಗಾಗಿ ಓದಿದಂತಹ ಶುಭ ಸಂದೇಶ ಭಾಗದಲ್ಲಿ ಬಹಳ ಮುಖ್ಯವಾಗಿ ಕುರುಬರಿಗೆ ಸಂದೇಶವನ್ನು ನೀಡಿದಂತಹ ದೇವದೂತರು ಮನೋಹರವಾಗಿ ಹಾಡುತ್ತಾರೆ. ಅತ್ಯುನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ದೇವರುಳಿದ ಮಾನವನಿಗೆ ಶಾಂತಿಯೋ ಸಮಾಧಾನವು. ಬಹಳ ಮುಖ್ಯವಾದ ವಚನ. ಯಾರಿಗೆ ದೇವರು ಒಲಿದಿದ್ದಾರೆ, ಯಾರ ಹೃದಯದಲ್ಲಿ ದೇವರು ಇದ್ದಾರೆ, ನಿಷ್ಕಪಟವಾದ ಮನಸ್ಸಿನಲ್ಲಿ, ಹೃದಯದ ಪ್ರಾಮಾಣಿಕವುಳ್ಳ ಹೃದಯದಲ್ಲಿ ಮತ್ತು ಪ್ರೀತಿ, ಸಾಂತ್ವನ, ಸಮಾಧಾನ, ಇತರರನ್ನು ನನ್ನವರೆಂದು ಭಾವಿಸಿ ನನಗಿಂತಲೂ ನನ್ನ ಸ್ವಕಾರ್ಯಗಳನ್ನು ಗಮನಿಸದೆ, ಸ್ವಂತ ಸುಖವನ್ನು ಗಮನಿಸದೆ, ಪರರ ಹಿತವನ್ನೇ ಮುಖ್ಯವೆಂದು ಭಾವಿಸಿ ಪರರ ನೋವಿನಲ್ಲಿ ಸಾಂತ್ವನವನ್ನು ತುಂಬುವ, ಪರರ ದುಃಖದಲ್ಲಿ ಭಾಗಿಯಾಗುವ, ಪರರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ದೈವಾಶೀರ್ವಾದವನ್ನು ತುಂಬುವಂತಹ ಹೃದಯವುಳ್ಳ ಮನುಷ್ಯರಿಗಾಗಿದೆ ನಿಜವಾದ ಸಮಾಧಾನ, ದೈವ ಸಮಾಧಾನ. ಅದಾಗಿದೆ ನಿಜವಾದ ಕ್ರಿಸ್ತ ಜಯಂತಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧವಾದ ಸಂತೋಷಕರವಾದ ಸುದಿನವನ್ನು ನಾವು ಕೊಂಡಾಡುವಾಗ ಒಂದು ಸಮಯ, ಒಂದು ಕ್ಷಣ ನಮ್ಮ ಹೃದಯವನ್ನು ನಾವು ಪರಿಶೀಲನೆ ಮಾಡೋಣ. ನೀವು ನಿಮ್ಮ ಪತ್ನಿ ಆಗಿರಬಹುದು, ನಿಮ್ಮ ಪತಿ ಆಗಿರಬಹುದು, ನಿಮ್ಮ ತಾಯಿ ತಂದೆ, ಅಣ್ಣ ತಮ್ಮ, ಅಕ್ಕ ತಂಗಿ, ರಕ್ತ ಸಂಬಂಧಿಕರು ಯಾರೂ ಆಗಿರಬಹುದು. ನೀವು ಅವರ ಮುಖವನ್ನು ನೋಡಲು ನಿಮ್ಮ ಹೃದಯ ಹವಣಿಸಿದೆಯಾ? ನಿಮಗೆ ದುಃಖ ಕೊಟ್ಟವರನ್ನು, ವೇದನೆ ಕೊಟ್ಟವರನ್ನು ಸ್ಮರಿಸಿಕೊಂಡವರಿಗಾಗಿ ಪ್ರಾರ್ಥಿಸುವಂತಹ ಒಂದು ಕಾರ್ಯವನ್ನು ನೀವು ಮಾಡಿದ್ದೀರಾ? ಅವರಿಗೆ ಶುಭಾಶಯವನ್ನು ಹೇಳುವಂತಹ ಒಂದು ಸನ್ಮನಸ್ಸು ನಿಮಗೆ ಬಂದಿದ್ದು, ಅವರಿಗೆ ಶುಭಾಶಯವನ್ನು ಕಳಿಸಿದ್ದೀರಾ? ಆ ಶುಭಾಶಯವನ್ನು ಹೇಳಿದ್ದೀರಾ? ಹೌದೆಂದು ನಿಮ್ಮ ಮನಸ್ಸಾಕ್ಷಿ ನುಡಿಯುವುದಾದರೆ ನಿಮ್ಮ ಕ್ರಿಸ್ತ ಜಯಂತಿಯ ಮಹೋತ್ಸವ ನಿಜವಾಗಿಯೂ ಅರ್ಥಗರ್ಭಿತವಾಗಿರುವಂಥದ್ದು. ನಿಜವಾದ ಕ್ರಿಸ್ತ ಜಯಂತಿಯನ್ನು ನೀವು ಆಚರಣೆ ಮಾಡಿದ್ದೀರಿ, ಸಂದೇಹವಿಲ್ಲ. ಒಂದು ವೇಳೆ ನಿಮ್ಮ ಪತ್ನಿಯನ್ನು ಸ್ವಾರ್ಥಾಭಿಲಾಷೆಗಳಿಂದ ನೀವು ನೋಡಿ ಕ್ಷುಲ್ಲಕವಾದ ಕಾರಣಗಳನ್ನು ಇನ್ನೂ ನಿಮ್ಮ ಮನದಾಳದಲ್ಲಿ ಇಟ್ಟುಕೊಂಡು ಕ್ಷಮೆ ಕೊಡದೆ, ಪ್ರೀತಿ ಮಾಡದೆ, ಹಠದಲ್ಲಿ, ಕೋಪದಲ್ಲಿ ನೀವು ಮುಂದೆ ಹೋಗಿದ್ದೇ ಆದರೆ ನೀವು ಕ್ರಿಸ್ತ ಜಯಂತಿಯ ಹಬ್ಬ ಮಾಡಲಿಲ್ಲ ಎಂದು ಅರ್ಥ. ಮತ್ತು ಬಾಹ್ಯವಾಗಿ ನೀವೇನೇ ಕಾರ್ಯಗಳನ್ನು ಮಾಡಿರ್ಬೋದು, ಆದರೆ ಅದು ಮುಖ್ಯವಲ್ಲ. ಪ್ರಭು ಕ್ರಿಸ್ತರು ನಿಮ್ಮ ಹೃದಯದಲ್ಲಿ ಜನಿಸುವುದೇ ಬಹಳ ಮುಖ್ಯವಾದ ಕಾರ್ಯ. ಆ ಕಾರಣ ಒಲಬಿನ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ದೈವವಚನ ನಮಗೆ ಕಲಿಸುವಂತಹ ಪ್ರಮುಖವಾದ ಸತ್ಯ. ಸಂತ ಪೌಲರು ಕೊಲೊಸ್ಸೆರಿಗೆ ಬರೆದ ಲೇಖನದಲ್ಲಿ 3ನೇ ಅಧ್ಯಾಯದ 12ರಿಂದಿರುವಂಥ ವಚನಗಳನ್ನು ನಾವು ಓದುವಾಗ ಬಹಳ ಮುಖ್ಯವಾಗಿ ಸಂತ ಪೌಲರು ನಮಗೆ ಕಲಿಸುತ್ತಾರೆ. ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರು, ಚಿನ್ನಾಭರಣಗಳನ್ನು ಧರಿಸಿಕೊಂಡು ಈ ಗುಣಗಳು, ಸ್ವಭಾವಗಳು ನಮಗಿಲ್ಲದೆ ಹೋದರೆ ಪ್ರಭು ಕ್ರಿಸ್ತರು ನಮ್ಮಲ್ಲಿ ಜನಿಸಲಿಲ್ಲ ಎಂಬುದು ಬಹಳ ಕಟುವಾದ ಸತ್ಯ. ಆ ಕಾರಣಕ್ಕಾಗಿ ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಆಭರಣಗಳು ಯಾವ ಆಭರಣಗಳು? ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಸಹ ಇತರರನ್ನು ಕ್ಷಮಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯೇ ಸಮಸ್ತವನ್ನು ಪರಿಪೂರ್ಣಗೊಳಿಸುವ ಬಂಧನ. ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತದಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುಸ್ವಾಮಿ ಹೆಸರಿನಲ್ಲೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಕೃತಜ್ಞತೆ ಇರಲಿ. ದೇವರು ನಮಗೆ ಮಾಡಿದಂತೆಲ್ಲ ಉಪಕಾರಗಳನ್ನು ಸ್ಮರಿಸಿ ಒಂದನೇದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎರಡನೇದಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಅನೇಕ ಮನುಷ್ಯರು ನಮಗೆ ನಮ್ಮ ದೈನಂದಿನ ಬದುಕಿನಲ್ಲಿ, ನಮ್ಮ ಕಷ್ಟದಲ್ಲಿ, ದುಃಖಗಳಲ್ಲಿ ನೆರವಾಗಿದ್ದಾರೆ. ಹಾಗಾಗಿ
ದೇವರು ನೇರವಾಗಿ ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡುವುದಿಲ್ಲ. ಬದಲಾಗಿ ದೇವರ ಹೋಲಿಕೆಯಲ್ಲಿ ನಿರ್ಮಿಸಲ್ಪಟ್ಟ ಮನುಷ್ಯರ ಮುಖಾಂತರವೇ ದೇವರು ನಮ್ಮ ಜೀವನದಲ್ಲಿ ಇಳಿದು ಬರುತ್ತಾರೆ, ನಮಗೆ ನೆರವು ನೀಡುತ್ತಾರೆ. ಹಾಗಾಗಿ ಕಷ್ಟದ ದಿನಗಳಲ್ಲಿ ನಮ್ಮನ್ನು ಸ್ಮರಿಸಿಕೊಂಡ, ನಮಗೆ ಒಂದು ಲೋಟ ನೀರು ಕೊಟ್ಟ, ನಮ್ಮ ಕಷ್ಟ ದುಃಖಗಳಲ್ಲಿ ನಮ್ಮನ್ನು ಸಂತೈಸಿದ, ನಮಗೆ ಅನ್ನಪಾನಗಳನ್ನು ನೀಡಿದಂಥ ಪ್ರತಿಯೊಂದು ಕುಟುಂಬಗಳನ್ನು ಸ್ಮರಿಸಿ ದೇವರಿಗೆ ಧನ್ಯವಾದವನ್ನು ಸಮರ್ಪಿಸಿ, ಎರಡನೇದು ಆ ವ್ಯಕ್ತಿಗಳನ್ನು ಮನದಾಳದಲ್ಲಿ ಜ್ಞಾಪಿಸಿಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಗಂಭೀರವಾದ ವಿಚಾರ. ಒಂದನೇದಾಗಿ, ಇತರರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಬೇಡಿ, ಸ್ವಾರ್ಥ ಅಭಿಲಾಷೆಗಳಿಗಾಗಿ ಪ್ರೀತಿಸಬೇಡಿ. ನಿಸ್ವಾರ್ಥತೆಯಿಂದ ಪ್ರಭು ಕ್ರಿಸ್ತರು ಹೇಗೆ ತನ್ನನ್ನೇ ಶೂನ್ಯ ಮಾಡಿಕೊಂಡು ಇನ್ನೊಬ್ಬರ ಸಂತೋಷ ಸಮಾಧಾನಕ್ಕೋಸ್ಕರ ಮಾತ್ರ, ಮನುಷ್ಯರ ಶಾಂತಿ ಸಮಾಧಾನ ಮತ್ತು ಮನುಷ್ಯರಿಗೋಸ್ಕರ ಸಾಯಲಿಕ್ಕಾಗಿ ಹೇಗೆ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಬಂದರೋ, ಅದೇ ರೀತಿಯಲ್ಲಿ ಸ್ವಾರ್ಥ ಅಭಿಲಾಷೆಗಳನ್ನು ತೊರೆದು ಪ್ರಾಮಾಣಿಕವಾಗಿ ಮನುಷ್ಯರನ್ನು ಸ್ವೀಕರಿಸಿ, ಮನುಷ್ಯರನ್ನು ಅಂಗೀಕರಿಸಿ, ಮನುಷ್ಯರನ್ನು ಪ್ರೀತಿಸಿ. ಎರಡನೇದಾಗಿ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. ಮೂರನೇದಾಗಿ ಪ್ರಿಯರೇ, ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಏನಾಗಿದೆ, ನಾವು ಈ ದಿನಗಳಲ್ಲಿ ಉಪದೇಶವನ್ನು ಮಾಡಿಕೊಳ್ಳಬೇಕಾಗಿರುವುದು ಬಹಳ ಮುಖ್ಯವಾಗಿ ಈ ದಿನ ತುಂಬ ಕಠಿಣಕರವಾದ ದಿನಗಳಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. ಪ್ರಿಯರೇ, ಈ ಕ್ರಿಸ್ಮಸ್ ಸಂದೇಶವನ್ನು ನಾನು ತಯಾರಿಸುವಾಗ ಕೆಲವು ದೇಶಗಳಲ್ಲಿ ಈಗಾಗಲೇ ಕೊರೋನಾ ವೈರಸ್ಗಿಂತಲೂ ಬಹಳ ವಿಭಿನ್ನವಾದ ರೀತಿಯಲ್ಲಿ ಮತ್ತು ಭಯಾನಕವಾದ ವಿಷಕರವಾದ ರೀತಿಯಲ್ಲಿ ರೋಗಗಳೇನು ಹರಡುತ್ತಾ ಇದೆ ಎಂಬಂಥ ಮಾಹಿತಿ ಉಂಟಾಗಿದೆ. ಈಗಾಗಲೇ ಅನೇಕ ದೇಶಗಳಲ್ಲಿ ವಿಮಾನ ಹಾರಾಟಗಳು, ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ನಿಲ್ಲಿಸಲಾಗಿದೆ ಮತ್ತು ಅತೀವ ಜಾಗ್ರತೆಯನ್ನು ಜನರು ವಹಿಸುತ್ತಾ ಇದ್ದಾರೆ. ಜನರಲ್ಲಿ ಮರಣ ಭಯ ಎನ್ನುವಂಥದ್ದು ಆವರಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ನನಗೊಂದು ದೈವವಚನ ಜ್ಞಾಪಕಕ್ಕೆ ಬಂದಿತು. ಆ ದೈವವಚನ ಪ್ರಕಟಣೆಯ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ ಅಥವಾ ನಾವು ಓದುವುದಾದರೆ, ಬಹಳ ಮುಖ್ಯವಾಗಿ ದೇವರ ವಚನ ನಮಗೆ ಹೀಗೆ ಕಲಿಸುತ್ತದೆ. ಪ್ರಕಟಣೆ 6:7ನೇ ವಾಕ್ಯ, ಆ ಯಜ್ಞದ ಕುರಿ 4ನೆಯ ಮುದ್ರೆಯನ್ನು ಒಡೆದಾಗ 4ನೆಯ ಜೀವಿ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಆಗ ಬೂದು ಕುದುರೆಯೊಂದು ಕಾಣಿಸಿತು, ಅದರ ಮೇಲೆ ಕುಳಿತಿದ್ದವನ ಹೆಸರು ಮೃತ್ಯು ಎಂದು. ಅವನನ್ನು ಮೃತ್ಯುಲೋಕ ಎಂಬಾತನು ಹಿಂಬಾಲಿಸಿದನು. ಇವರಿಗೆ ಖಡ್ಗ, ಕ್ಷಾಮ, ಅಂಟು ಜಾಡ್ಯ, ಕಾಡು ಮೃಗ ಇವುಗಳನ್ನು ಭೂಲೋಕದ ಕಾಲುಭಾಗದ ಜನತೆಯನ್ನು ಕೊಂದು ಹಾಕುವುದಕ್ಕೆ ಅಧಿಕಾರವನ್ನು ಕೊಡಲಾಗಿತ್ತು. ಪ್ರಿಯರೇ, ನಿಮ್ಮನ್ನು ಭಯಪಡಿಸುವುದಕ್ಕೆ ನಾನು ಈ ವಾಕ್ಯವನ್ನು ಓದುತ್ತಾ ಇಲ್ಲ ಅಥವಾ ನಾನು ಇದನ್ನು ಹೇಳುತ್ತಾ ಇಲ್ಲ. ಇದು ವಾಸ್ತವ ಸಂಗತಿ. ಪ್ರಪಂಚದಲ್ಲಿ ಮನುಷ್ಯನೆಷ್ಟು ಬೆಳೆದಿದ್ದರೂ, ಎಷ್ಟು ವಿಜ್ಞಾನ ಈ ಭೂಮಿಯಲ್ಲಿ ತುಂಬಿಕೊಂಡಿದ್ದರು, ಎಂತಹ ಪ್ರಚಂಡವಾದ ಜ್ಞಾನ ಲೋಕದಲ್ಲಿದ್ದರೂ, ಪ್ರಿಯರೇ, ದೈವ ಶಕ್ತಿಯ ಮತ್ತು ದೈವ ಜ್ಞಾನದ ಮುಂದೆ ಮನುಷ್ಯನದು ಏನೇನೂ ಇಲ್ಲ. ಹಾಗಾಗಿ ಈ ದಿನಗಳಲ್ಲಿ ಕೊರೋನಾ ವ್ಯಾಧಿ ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಬಾಧಿಸಿ ಎಷ್ಟು ಮಟ್ಟಿಗೆ ಸಾವುಗಳು ಸಂಭವಿಸಿದೆ ಎಂಬುದಾಗಿ ನಾವು ಅರಿತವರಾಗಿದ್ದೇವೆ. ಇದಕ್ಕೂ ಮಿಗಿಲಾಗಿ ಇನ್ನು ಬರುತ್ತಿರುವಂತಹ ಹೊಸ ಹೊಸ ರೋಗ ರುಜಿನಗಳನ್ನು ನಾವು ನೋಡುವಾಗ, ಆ ಮಾಹಿತಿಗಳನ್ನು ನೋಡುವಾಗ, ಆ ಕಾರ್ಯಗಳನ್ನು ನೋಡುವಾಗ ಈ ವೇದ ವಚನ ನಮ್ಮ ಜ್ಞಾಪಕಕ್ಕೆ ಬರುವುದು ಬಹಳ ಖಂಡಿತವಾದ ಸತ್ಯ. ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾವು ಯೇಸು ಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಯೇಸು ಕ್ರಿಸ್ತರೊಡನೆ ನಮ್ಮ ದೈನಂದಿನ ಬದುಕಿನಲ್ಲಿ ಹೆಜ್ಜೆ ಹಾಕುವುದಾದರೆ, ಸಂತ ಪೌಲರು ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಅವರು ಹೇಳುವ ಮಾತಿಗನುಸಾರ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೈವ ಪ್ರೀತಿಯನ್ನು ನಮ್ಮಿಂದ ಹೊರದೂಡಲು ಯಾವುದರಿಂದ ಸಾಧ್ಯ? ಖಡ್ಗ ಕಠಾರಿಗಳಿಂದ ಸಾಧ್ಯವ? ಹಸಿವು ನೀರಡಿಕೆಗಳಿಂದ ಸಾಧ್ಯವ? ಇಕ್ಕಟ್ಟು ಬಿಕ್ಕಟ್ಟುಗಳು ದೇವದೂತರು ದುರಾತ್ಮರಿಂದಾಗಲಿ ನಮ್ಮನ್ನು ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಅಸಾಧ್ಯ ಎನ್ನುವಂತಹ ಬಹಳ ಸತ್ಯವಾದ ನುಡಿಯೊಂದನ್ನು ಸಂತ ಪೌಲರು ಹೇಳುತ್ತಾರೆ. ಆದ್ದರಿಂದ ಪ್ರಿಯರೇ, ನಮ್ಮ ಸುತ್ತಮುತ್ತಲಿರುವ ಮನುಷ್ಯರನ್ನು, ಪ್ರತ್ಯೇಕವಾಗಿ ನಮ್ಮ ಕುಟುಂಬದಲ್ಲಿರುವ ಸಂಬಂಧಿಕರನ್ನು, ದೇವರು ನಮ್ಮ ಮಡಿಲಿಗೆ ಹಾಕಿರುವಂತಹ ವ್ಯಕ್ತಿಗಳನ್ನು, ಆ ಸಂಬಂಧಗಳನ್ನು ಪವಿತ್ರೀಕರಿಸಿಕೊಂಡು ಸಂಬಂಧಗಳಿಗೆ ಬೆಲೆ ಕೊಟ್ಟು, ಪ್ರಿಯ ಸಹೋದರ ಸಹೋದರಿಯರೇ, ಖಾಲಿ ಲೌಕಿಕ ಆಶಾಪಾಶಗಳ ಆಧಾರದ ಮೇಲೆ ಅಥವಾ ಗಳಿಕೆಯ ಆಧಾರದ ಮೇಲೆ, ಲಾಭದ ಆಧಾರದ ಮೇಲೆ ನಾವು ಪ್ರೀತಿ ಮಾಡುವುದಾದರೆ ಅದ್ಯಾವ ಪ್ರೀತಿಯು ಲೆಕ್ಕಕ್ಕೆ ಬರುವುದಿಲ್ಲ. ಅದು ಯೇಸುವಿನ ಪ್ರೀತಿ ಅಲ್ಲ. ಹಾಗಾಗಿ ಅದನ್ನು
ನಾನು ಒತ್ತಿ ಹೇಳುತ್ತೇನೆ, ಇವತ್ತು ಪೂರ್ಣವಾಗಿ ಅದನ್ನು ಬದಿಗೊತ್ತಿ ನನ್ನ ಗಂಡನಿಂದ ಹೆಂಡತಿ ನನಗೇನು ಸಿಕ್ಕಿತು ಆ ಪ್ರಶ್ನೆ ಮಾಡಬೇಡಿ. ಯಾಕಂದರೆ ಗಂಡನನ್ನು ಹೆಂಡತಿಯನ್ನು ದಯಪಾಲಿಸಿದವರು ದೇವರು. ಹಾಗಾಗಿ ಪ್ರಿಯರೇ, ಮನುಷ್ಯರೆಲ್ಲರೂ ಬಲಹೀನರು, ಮನುಷ್ಯರೆಲ್ಲರಲ್ಲಿಯೂ ಬಲಹೀನತೆಗಳಿವೆ. ಯಾವ ಮನುಷ್ಯನು ಸಂಪೂರ್ಣ ಮನುಷ್ಯನಲ್ಲ, ಪರಿಪೂರ್ಣ ಮನುಷ್ಯರು ಈ ಭೂಮಿಯಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಪ್ರಿಯರೇ, ದೇವರ ಮಹಾಕರುಣೆಯನ್ನು ಸ್ಮರಿಸಿ, ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದ ಪ್ರೀತಿಯನ್ನು ಸ್ಮರಿಸಿ, ಸ್ವಾರ್ಥ ಅಭಿಲಾಷೆಗಳನ್ನು ಬದಿಗೊತ್ತಿ, ನಿನ್ನಿಂದ ನನಗೇನು ಸಿಕ್ಕಿತೆಂಬ ಪ್ರಶ್ನೆಯನ್ನು ಬದಿಗೊತ್ತಿ, ದೇವರು ನಮಗೆ ಕರುಣಿಸಿದಂಥ ವ್ಯಕ್ತಿಗಳನ್ನು ಅಪ್ಪಿಕೊಳ್ಳುವ, ದೇವರು ನಮಗೆ ಕರುಣಿಸಿದ ವ್ಯಕ್ತಿಗಳನ್ನು ಅಂಗೀಕರಿಸುವ, ದೇವರು ನಮಗೆ ಕರುಣಿಸಿದ ವ್ಯಕ್ತಿಗಳಲ್ಲಿ ಸಮಾಧಾನವನ್ನು, ಸಂತೋಷವನ್ನು ಉಂಟು ಮಾಡುವ. ಹಾಗಾಗಿ ಪಿಶಾಚಿಯ ಕಾರ್ಯವನ್ನು ಇಲ್ಲಿ ತಗೋಬೇಡಿ. ನಾನೇ ಸಂತೋಷವಾಗಿಲ್ಲ, ಇನ್ನು ನಿನಗೇನು ಸಂತೋಷ ಕೊಡಲಿ? ಇಲ್ಲ, ಇದು ಪಿಶಾಚಿಯ ವಾಕ್ಯ. ಯೇಸು ಕ್ರಿಸ್ತರು ಅದೆಲ್ಲ ನಮಗೆ ಕಲಿಸಿದ್ದು. ತಾನು ದುಃಖದಲ್ಲಿ, ತಾನು ನೋವಿನಲ್ಲಿ, ತಾನು ಸಂಕಷ್ಟದಲ್ಲಿ ಇರುವಾಗಲೂ, ಮುಖ್ಯವಾಗಿ ಒಂದು ವಿಷಯವನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯೇಸು ಕ್ರಿಸ್ತರು ಬಂಧಿತರಾಗುವ ವೇಳೆ ಒಬ್ಬ ವ್ಯಕ್ತಿಯ ಬಲಕಿವಿಯನ್ನು ಪೇತ್ರನು ಕತ್ತರಿಸುವಾಗ, ಪ್ರಧಾನ ಯಾಜಕನ ಆಳು ಮಾಲ್ಕನ ಬಲಕಿವಿಯನ್ನು ಪೇತ್ರನು ಕತ್ತರಿಸುವಾಗ, ಸ್ವಾಮಿ ಆ ಒಂದು ಅವಸ್ಥೆಯಲ್ಲಿ ಕೂಡ ಪೇತ್ರಗೆ ಹೇಳುತ್ತಾರೆ, ನಿನ್ನ ಖಡ್ಗವನ್ನು ತೆಗೆದು ಓರೆಯಲ್ಲಿ ಹಾಕು, ನನ್ನ ಪಿತನೇ ಕೊಟ್ಟಿರುವಂಥ ಕಹಿಯಾದ ಪಾನಪಾತ್ರೆ ಇದು, ನಾನು ಕುಡಿಯದಿದ್ದರೆ ಹೇಗೆ ಅಂತ ಹೇಳಿ ಆ ಕೆಳಗೆ ಬಿದ್ದ ಕಿವಿಯನ್ನು ತೆಗೆದು ಆ ವ್ಯಕ್ತಿಯ ಕಿವಿಗೆ ಅಂಟಿಸಿ ತನ್ನ ಕೈಯಿಂದ ಮುಟ್ಟಿ ಸೌಖ್ಯವನ್ನು ಕೊಡುತ್ತಾರೆ. ಪ್ರಿಯರೇ, ಅಂಥ ಸಂದಿಗ್ಧವಾದ ವಾತಾವರಣದಲ್ಲಿದ್ದರೂ ಕೂಡ ತನ್ನ ಸಂತೋಷವನ್ನು ಲೆಕ್ಕಿಸದೆ, ತನ್ನ ದುಃಖದ ಪರಿಸ್ಥಿತಿಯಲ್ಲಿಯೂ ಮನುಷ್ಯರನ್ನು ಸಂತೈಸುವ, ಪ್ರೀತಿಸುವ ಆ ಪ್ರಭುವಿನ ಒಂದು ಸತ್ಯವಾದ ಗುಣ, ಆ ಪ್ರಭುವಿನ ಸತ್ಯವಾದ ಒಂದು ಸ್ನೇಹ ನಮ್ಮ ಜೀವನದಲ್ಲಿ ಇರುವಾಗಲೇ ಪ್ರಿಯರೇ, ನಾವು ನಿಜವಾಗಿಯೂ ದೈವ ಸೇವಕರು, ನಾವು ನಿಜವಾಗಿಯೂ ದೇವರ ಮಕ್ಕಳು. ಭೂಲೋಕ ನಮ್ಮ ಪರವಾಗಿ ಏನು ಹೇಳಲಿ, ಭೂಲೋಕ ನಮ್ಮ ವಿರುದ್ಧವಾಗಿ ಏನು ಹೇಳಲಿ, ನಮ್ಮ ಸಂಬಂಧಿಕರು, ಸ್ನೇಹಿತರು, ಸ್ವಂತದವರು, ಇವನ್ ಗಂಡ ಹೆಂಡತಿ ಏನು ನಮ್ಮ ವಿರುದ್ಧವಾಗಿ ಹೇಳಲಿ, ಅದು ಸಮಸ್ಯೆ ಅಲ್ಲ. ನಮ್ಮ ಮನಸ್ಸಾಕ್ಷಿ ಸಂತೋಷ ಪಡುತ್ತದೆ ಯಾವಾಗ ನಾನು ನನ್ನ ದುಃಖದ ಪರಿಸ್ಥಿತಿ ಏನೇ ಆದರೂ ಆ ದುಃಖದ ಪರಿಸ್ಥಿತಿಯನ್ನು ಬದಿಗೊತ್ತಿ ಇನ್ನೊಬ್ಬರನ್ನು ಸಂತೈಸುವ, ಪ್ರೀತಿಸುವ, ಯೇಸುವಿನ ಮುಖವನ್ನು ಕಂಡುಕೊಂಡು ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಿದಂತಹ ಒಂದು ಕಾರ್ಯದಲ್ಲಿ ನನ್ನ ಮನಸ್ಸಾಕ್ಷಿಯು ಸಂತೋಷ ಪಡುವಂಥದ್ದು, ದೇವರ ಆ ಒಂದು ಸಮಾಧಾನವನ್ನು, ಸಾನ್ನಿಧ್ಯವನ್ನು ಅನುಭವಿಸುವಂಥದ್ದು. ಪ್ರಿಯರೇ, ಆ ಸಂತೋಷದ ಮುಂದೆ, ಆ ಸಾನ್ನಿಧ್ಯ ಮುಂದೆ ಲೋಕದ ಎಲ್ಲ ಸುಖಗಳು, ಲೋಕದ ಎಲ್ಲ ಕಾರ್ಯಗಳು, ಲೋಕದ ಎಲ್ಲ ವಸ್ತುಗಳು ತೃಣಕ್ಕೆ ಸಮ. ಅದ್ಯಾವುದು ನಮಗೆ ಸಂತೋಷವನ್ನು, ಸಮಾಧಾನವನ್ನು ನೀಡುವುದಿಲ್ಲ. ಪ್ರಭು ಯೇಸು ನೀಡುವಷ್ಟು ಸ್ನೇಹವನ್ನು, ಸಮಾಧಾನವನ್ನು ಯಾವ ವ್ಯಕ್ತಿಗಳು, ವಸ್ತುಗಳು ನೀಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರೇ, ಎಲ್ಲ ದುಃಖಗಳನ್ನು, ನೋವುಗಳನ್ನು ಬದಿಗೊತ್ತಿ ಪ್ರಭು ದೇವರು ನಮಗೆ ಕೊಟ್ಟಂತಹ ದಿನಗಳಲ್ಲಿ ಸಂತೋಷವನ್ನು ಅನುಭವಿಸಿ, ಸಮಾಧಾನವನ್ನು ಅನುಭವಿಸಿ ಪ್ರಭು ಕ್ರಿಸ್ತರೊಂದಿಗೆ ಹೆಜ್ಜೆಯನ್ನು ಹಾಕುತ್ತಾ ಇದ್ದೇವೆ. ಅದೇ ಸಂಭ್ರಮದ ವಿಷಯ. ಹಾಗಾಗಿ ಈ ಕ್ರಿಸ್ತ ಜಯಂತಿಯ ಶುಭ ಸಂದರ್ಭದಲ್ಲಿ ಈ ಕ್ರಿಸ್ತ ಜಯಂತಿಯ ಒಂದು ಸಂದೇಶವನ್ನು ನಿಮಗೆ ನಾನು ನೀಡುವಾಗ ಬಹಳ ಮುಖ್ಯವಾಗಿ ಪವಿತ್ರಾತ್ಮರು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ನಿಮ್ಮ ಸ್ವಂತ ಕಾರ್ಯಗಳನ್ನು ಬದಿಗೊತ್ತಿ, ನಿಮ್ಮ ಸ್ವಾರ್ಥಾಭಿಲಾಷೆಗಳನ್ನು ಬದಿಗೊತ್ತಿ, ಯಾವ ಲಾಭ ಲೋಭದತ್ತ ಗಮನ ಹರಿಸದೆ ವ್ಯಕ್ತಿಗಳನ್ನು ನಿಷ್ಠೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸ್ವೀಕರಿಸಿ, ಅವರನ್ನು ಅಂಗೀಕರಿಸಿ ಪ್ರಾಮಾಣಿಕವಾದ ಒಂದು ಪ್ರೀತಿ ನೀವು ಮಾಡಿದ್ದಲ್ಲಿ, ನೊಂದವರ ಕಣ್ಣೀರನ್ನು ಒರೆಸಿದ್ದಲ್ಲಿ, ಪ್ರಿಯರೇ, ಈ ಭೂಮಿಯಲ್ಲಿ ನಾವೇ ನಿಜವಾದ ನಕ್ಷತ್ರಗಳು. ಇವತ್ತೆಲ್ಲ ಮನೆಗಳ ಮೇಲೆ ನಕ್ಷತ್ರಗಳಿವೆ. ನಕ್ಷತ್ರ ಒಂದು ಸಂದೇಶವನ್ನು ಕೊಡುತ್ತೆ. ನಕ್ಷತ್ರ ಕೊಡುವ ಸಂದೇಶ ಏನು? ಪೇಪರಿಂದ ಮಾಡಿದ ಅಥವಾ ಕಾಗದದ ತುಂಡಿನಿಂದ ಮಾಡಿದಂತಹ ಒಂದು ನಕ್ಷತ್ರ ಕೊಡುವ ಸಂದೇಶ. ಭೂಮಿಯಲ್ಲಿ ಯೇಸುಕ್ರಿಸ್ತರು ಸ್ವಯಂ ಶೂನ್ಯರಾಗಿ ಸ್ವರ್ಗದ ಸಿರಿಪದವಿನ ತ್ಯಜಿಸಿ ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ಹಸಿದವರಿಗೆ ಅನ್ನವನ್ನು, ರೋಗಿಗಳಿಗೆ ಸೌಖ್ಯವನ್ನು, ಸತ್ತವರಿಗೆ ಜೀವವನ್ನು, ವಿಶೇಷವಾಗಿ ಪಾಪದ ಬಲಹೀನತೆಯಲ್ಲಿ ನರಳುವ ಸಮಸ್ತ ಜಾತಿ ಮನುಷ್ಯರ ಪಾಪದ ಪರಿಹಾರ ಮಾಡಲು ಸ್ವಯಂ ಶೂನ್ಯವಾಗಿ ಈ ಲೋಕದಲ್ಲಿ ಬಂದರು. ಸಂತೋಷಿಸಿರಿ, ಆನಂದಿಸಿರಿ, ಇದಾಗಿದೆ ನಕ್ಷತ್ರ ನೀಡುವ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ನಿಜವಾದ ನಕ್ಷತ್ರಗಳು ನಾವಾಗಿದ್ದೇವೆ, ಕ್ರೈಸ್ತ ವಿಶ್ವಾಸಿಗಳು. ಹಾಗಾಗಿ ನಮ್ಮ ಬದುಕಿನಲ್ಲಿ ಕೂಡ ಯೇಸುಕ್ರಿಸ್ತರು ತೋರಿಸಿದ ಅದೇ ಪ್ರೀತಿ, ಅದೇ ಶಾಂತಿ, ಅದೇ ಸಮಾಧಾನ ಈ ಭೂಮಿಯಲ್ಲಿ ಪ್ರಭು ಯೇಸುಕ್ರಿಸ್ತರ ಆ ಒಂದು ಸುವಾರ್ತೆಯ ಕಾರ್ಯವನ್ನು ಸಾರುವಂತಹ ಯೇಸುವಿನ ಪ್ರತಿನಿಧಿಗಳು ನಾವೇನಿದ್ದೇವೆ, ಕ್ರೈಸ್ತ ವಿಶ್ವಾಸಿಗಳು. ಹಾಗಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ
ಯೇಸುಕ್ರಿಸ್ತರನ್ನು ಅರಿಯದೇ ಇರತಕ್ಕಂಥ ಜನರಿಗೆ ನಮ್ಮ ನಡೆಯಲ್ಲಿ, ನುಡಿಯಲ್ಲಿ ನಮ್ಮ ಪ್ರೀತಿ, ಶಾಂತಿ, ಸಮಾಧಾನ, ಸಂಯಮ, ಪವಿತ್ರತೆ ನಾವು ತೋರ್ಪಡಿಸುವಾಗ ನಿಜವಾಗಿಯೂ ವ್ಯಕ್ತಿಗಳಲ್ಲಿ ನಾವು ಕ್ರೈಸ್ತರೆಂಬಂಥ ಮನೋಭಾವವನ್ನು ಉಂಟು ಮಾಡುತ್ತೇವೆ. ನಾವು ಕ್ರೈಸ್ತರೆನ್ನುವಂಥ ಸಂದೇಶವನ್ನು ಸಾರುತ್ತೇವೆ. ಪ್ರಭು ಯೇಸು ನಮ್ಮಲ್ಲಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ನಾವು ಸಂದೇಶವನ್ನು ಸಾರುತ್ತೇವೆ. ಪ್ರಿಯರೇ, ಒಂದು ಉದಾಹರಣೆಯನ್ನು ಹೇಳಿ ನಾನು ಈ ಸಂದೇಶವನ್ನು ಮುಕ್ತಾಯಗೊಳಿಸಲು ಇಚ್ಛಿಸುತ್ತೇನೆ. ಒಂದಿನ ನಾನು ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡುವ ಸಮಯ, ವರ್ಷಗಳ ಹಿಂದೆ. ಅಂದು ನನ್ನ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಒಂದು ಸೀಟ್ನಲ್ಲಿ ಇಬ್ಬರು ಪ್ರಯಾಣ ಮಾಡುವಂತಹ ಒಂದು ಅವಸ್ಥೆ ಉಂಟಾಯಿತು. ರಾತ್ರಿ ಇಡೀ ಇಬ್ಬರು ಪ್ರಯಾಣ. ನಾನು ಮತ್ತು ನನಗೆ ಅವತ್ತು ಸಹ ಪ್ರಯಾಣಿಕರಾಗಿ ಸಿಕ್ಕಿದ್ದು ಒಂದು ಯುವತಿ. ಆ ಯುವತಿ ಮತ್ತು ನಾನು ಒಂದು ಸೀಟ್ನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡುವಾಗ, ಒಂದು ಮಧ್ಯರಾತ್ರಿ ಆಗುವಾಗ ನಾನು ಇಡೀ ಸೀಟನ್ನು ಆ ಯುವತಿಗೆ ಬಿಟ್ಟುಕೊಟ್ಟು ನಾನು ಬೇರೊಬ್ಬರ ಕಾಲುಬುಡದಲ್ಲಿ ಕೂತ್ಕೊಂಡು ನಾನು ಮುಂಜಾನೆಯನ್ನು ಕಳೆದೆ. ಇವಾಗ ಮುಂಜಾನೆ 6 ಗಂಟೆ ಆಯಿತು. ಆ ಯುವತಿ ಎದ್ದೇಳಿ ತನ್ನ ವಸ್ತ್ರಗಳನ್ನೆಲ್ಲ, ತನ್ನ ಕಾರ್ಯಗಳನ್ನೆಲ್ಲ ಸರಿಪಡಿಸಿ ಆಕೆ ನನ್ನನ್ನು ಸೀಟಿಗೆ ಆಹ್ವಾನಿಸಿ ಬನ್ನಿ ಕೂತ್ಕೊಳ್ಳಿ ಎಂಬುದಾಗಿ ಆಕೆ ಕರೆದು ನನಗೆ ಒಂದು ಮಾತನ್ನು ಕೇಳಿದ್ದು, ನೀವು ಕ್ರೈಸ್ತ ವಿಶ್ವಾಸಿಯ? ನಾನು ಬಹಳ ಹೆಮ್ಮೆಯಿಂದ ಹೇಳಿದೆ, ಹೌದು, ನಾನು ಕ್ರೈಸ್ತ ವಿಶ್ವಾಸಿ. ಯಾಕಾಗಿ ಆ ಹುಡುಗಿಯ ಪ್ರಶ್ನೆಯನ್ನು ಕೇಳಿದಳು? ಇಡೀ ರಾತ್ರಿ ತನಗೆ ಆ ಜಾಗವನ್ನು ಬಿಟ್ಟುಕೊಟ್ಟು ಬೇರೊಂದು ಮನುಷ್ಯರ ಕಾಲುಬುಡದಲ್ಲಿ ತೂಕಡಿಸಿದ ಈ ಮನುಷ್ಯ ನನಗೊಂದು ಚೂರು ಏನು ತಪ್ಪಾದ ಕಾರ್ಯ ಮಾಡಲಿಲ್ಲ, ತಪ್ಪಾದ ಮಾತು ಮಾತಾಡಲಿಲ್ಲ, ಯಾವುದು ತಪ್ಪಾದ ನಡವಳಿಕೆ ನಾನು ಕಾಣಲಿಲ್ಲ. ಆ ಒಂದು ಪರಿಸ್ಥಿತಿಯನ್ನು ಗ್ರಹಿಸಿದ ಆ ಯುವತಿ ಮುಂಜಾನೆ ಆಗುವಾಗ ಅವಳ ಹೃದಯದಲ್ಲಿ ಒಂದು ಭಾವನೆ ಉಂಟಾಗಿತ್ತು, ಬಹುಶಃ ಈತನು ಕ್ರೈಸ್ತ ವಿಶ್ವಾಸಿಯಾಗಿರಬೇಕು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇದಾಗಿದೆ ಒಂದು ಕ್ರೈಸ್ತ ವಿಶ್ವಾಸಿಯ ಬಹಳ ಗಂಭೀರವಾದ ಜೀವನ. ಇದಾಗಿದೆ ನಾವು ನಮ್ಮ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ಪ್ರತಿಬಿಂಬಿಸುವುದು. ಹಾಗಾಗಿ ಇವತ್ತಿನ ಪವಿತ್ರವಾದ ದಿನದಲ್ಲಿ ಮತ್ತೊಮ್ಮೆ ಈ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ದೈವ ಸಂದೇಶವನ್ನು, ಕ್ರೈಸ್ತ ಸಂದೇಶವನ್ನು, ಯೇಸುಕ್ರಿಸ್ತರ ಕ್ರಿಸ್ತ ಜಯಂತಿಯ ಶುಭ ಸಂದೇಶದ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಆಲಿಸುತ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ತುಂಬು ಹೃದಯದ ಧನ್ಯವಾದಗಳೊಟ್ಟಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನಿಮಗೋಸ್ಕರ ದೇವರಲ್ಲಿ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರಭು ಕ್ರಿಸ್ತರ ಶಾಂತಿಯು, ಸಮಾಧಾನವು ಮತ್ತು ಸಂಭ್ರಮವು ನಿಮ್ಮ ಕುಟುಂಬಗಳಲ್ಲಿ ತುಂಬಿಕೊಳ್ಳಲಿ. ಯೇಸು ಕ್ರಿಸ್ತರು ಸಮೃದ್ಧಿಯಾಗಿ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಕಣ್ಗಳನ್ನು ಮುಚ್ಚಿ ಶಿರವನ್ನು ಬಾಗಿಸಿ ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಸ್ವಾರ್ಥ ತುಂಬಿದ ಈ ಲೋಕದಲ್ಲಿ ಪ್ರೀತಿ ಎಂದರೆ ಏನೆಂಬಂತಹ ಅಮೂಲ್ಯವಾದ ಸಂಗತಿಯನ್ನು ತಮ್ಮ ಜೀವನದ ಮುಖಾಂತರ ತಿಳಿಯಪಡಿಸಿದ ಬಾಲಯೇಸುವೆ, ನಿಮ್ಮ ಸಂದೇಶವನ್ನು ನಾವು ಆಲಿಸಿರುವಾಗ ನಮ್ಮ ಜೀವನದಲ್ಲಿ ಎಷ್ಟು ತೊಂದರೆ ತಾಪತ್ರೆಗಳಿದ್ದರೂ ಅವೆಲ್ಲವನ್ನು ಬದಿಗೊತ್ತಿ ನೀವು ಯಾರನ್ನೆಲ್ಲ ನಮ್ಮ ಮಡಿಲಿಗೆ ಹಾಕಿದ್ದೀರೋ ಅವರನ್ನು ಪೂರ್ಣ ಮನಸ್ಸಿನಲ್ಲಿ ಸ್ವೀಕರಿಸಿ ನಿಮ್ಮ ಪವಿತ್ರ ನಾಮದಲ್ಲಿ ಅವರಿಗೆ ಪೂರ್ಣ ಪ್ರೀತಿಯನ್ನು ಕೊಟ್ಟು ಅಂಗೀಕರಿಸಿ ನಿಮ್ಮ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಜವಾಗಿ ಕ್ರಿಸ್ತ ಜಯಂತಿಯ ಹಾಗೂ ಕ್ರಿಸ್ತನ ನಿಜವಾದ ಹಿಂಬಾಲಕರು ಮತ್ತು ನಿಜವಾದ ದೈವ ಸಂದೇಶವನ್ನು ನಮ್ಮ ಜೀವನದ ಮುಖಾಂತರ ಸಾರುವಂತಹ ಕೃಪಾವರವನ್ನು ನಮಗೆ ದಯಪಾಲಿಸಿರಿ. ಉಳಿದಂತೆ ಸ್ವಲ್ಪ ದಿನಗಳ ಕಾಲ ನಿಮ್ಮ ಪವಿತ್ರ ನಾಮದಲ್ಲಿ ಜೀವಿಸುತ್ತಾ ನಿಮ್ಮ ಸುವಾರ್ತೆಯನ್ನು ನಮ್ಮ ಬಾಳಿನ ಕಾರ್ಯಗಳಲ್ಲಿ ವ್ಯಕ್ತಪಡಿಸುತ್ತಾ ಅನೇಕ ವ್ಯಕ್ತಿಗಳಿಗೆ ನಿಮ್ಮ ಸ್ವರ್ಗೀಯ ದಾರಿಯನ್ನು ತೋರಿಸುವ, ಆತ್ಮಗಳನ್ನು ನಿಮ್ಮ ಬಳಿಗೆ ಕರೆತರುವ ನಿಜವಾದ ನಕ್ಷತ್ರಗಳನ್ನಾಗಿ ನಮ್ಮನ್ನು ರೂಪಾಂತರಗೊಳಿಸಿ ನಮ್ಮನ್ನು ಈ ಭೂಮಿಯಲ್ಲಿ ನಿಮ್ಮ ಮಕ್ಕಳನ್ನಾಗಿಯೂ ನಿಮ್ಮ ಸೇವಕರನ್ನಾಗಿಯೂ ಉಪಯೋಗ ಮಾಡಿಕೊಳ್ಳಿರಿ ಎಂದು ಯೇಸುಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಪ್ರಭು ಯೇಸುಕ್ರಿಸ್ತರು ನಿಮ್ಮೆಲ್ಲರನ್ನು ಹೇರಳವಾಗಿ ಅನುಗ್ರಹಿಸಲಿ.